ಫ್ರೆಂಡ್ಸ್, ಇವತ್ತು ನಾವು ವೈಟ್ ಅಗರಬತ್ತಿ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸ್ಯಾಂಡಲ್ವುಡ್ ಅಗರಬತ್ತಿ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ಬೇಕಾಗುತ್ತೆ ನಮಗೆ T1 ಪೌಡ್ರ್, ಇಲ್ಲಾಂದರೆ ವೈಟ್ ಸ್ವಾದಶ್ ಪೌಡ್ರ್. ವಿಯೆಟ್ನಾಮ್ ಕಂಟ್ರಿಯಿಂದ ಬರ್ತಿದೆ ಪೌಡ್ರ್, ವಿಯೆಟ್ನಾಮ್ ಕಂಟ್ರಿಯಿಂದ, ಸರಿನಾ. ಈ ಪೌಡ್ರ್ ಬೇಕಾಗುತ್ತೆ. ಆಮೇಲೆ ಜೋಶ್ ಪೌಡ್ರ್ ಬೇಕಾಗುತ್ತೆ, ಜೋಶ್ ಇಲ್ಲಾಂದರೆ ಜಿಗಿಟ್ ಪೌಡ್ರ್, ಇಲ್ಲಾಂದರೆ ಗ್ವಾರ್ಗಮ್, ಮತ್ತು ನಮಗೆ ಪೊಟ್ಯಾಷಿಯಮ್ ಬೇಕಾಗುತ್ತೆ. ಈ ಮೂರನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು, ನೀರು ಇರುತ್ತಲ್ಲ, ನೀರಲ್ಲಿ ನಾವು ಪೊಟ್ಯಾಷಿಯಮ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಪೊಟ್ಯಾಷಿಯಮ್ ಏನು ಕೆಲಸ ಮಾಡೋದಂದರೆ ನಿಮಗೆ ಬರ್ನಿಂಗ್ ಪ್ರಾಬ್ಲಮ್ ಬರಲ್ಲ, ಬತ್ತಿಲಿ ಬರ್ನಿಂಗ್ ಪ್ರಾಬ್ಲಮ್ ಬರಲ್ಲ, ಸರಿನಾ. ಅದಕ್ಕೆ ಪೊಟ್ಯಾಷಿಯಮ್ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಮೂರು ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸರ್ ಮಿಷಿನಲ್ಲಿ. ಈ ಮೂರು ಐಟಮನ್ನು ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸರ್ ಮಿಷಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ನಿಮಿಷ 2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಮೆಟೀರಿಯಲ್, ಓಕೆನಾ. ಈ ಪೊಟ್ಯಾಷಿಯಮನ್ನು ಮೆಟೀರಿಯಲನ್ನು, ಈ ಪೊಟ್ಯಾಷಿಯಮನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಮಿಷಿನಲ್ಲಿ ಹಾಕಬೇಕು. ಮಿಕ್ಸರ್ ಮಿಷಿನ್ಗೆ ನೀರು ಜೊತೆ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಮೆಟೀರಿಯಲ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಜೊತೆ. ಹಿಂಗೆ ಅಮುಕಿದ್ರೆ ಉಂಡೆ ಆಗಬೇಕು, ಈ ಹೆಬ್ಬೆರಳಲ್ಲಿ ಹೊಡೆದ್ರೆ ತುಂಡಾಗಬೇಕು. ಈ ಥರ ಮಿಕ್ಸ್ ಮಾಡ್ಕೊಬೇಕು ನೀರು ಹಾಕ್ಬಿಟ್ಟು. ಈ ಥರ ಪ್ರಾಪರ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಜಿಗಿಟು, ಆಮೇಲೆ ಗೋರ್ಗಮ್, ಪೊಟ್ಯಾಷಿಯಮ್, ಜೋಶ್ ಪೌಡ್ರ್, T1 ಪೌಡ್ರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನೀವು ಮಿಷಿನ್ಗೆ ಹಾಕ್ಬಿಟ್ಟು ಓಡಿಸ್ಬೋದು, ಚೆನ್ನಾಗಿ ಓಡುತ್ತೆ ಮಿಷಿನ್. ಮಿಕ್ಸ್ ಮಾಡಿರೋ ಪ್ರಿಮಿಕ್ಸ್ನ ನೀವು ಅಗರಬತ್ತಿ ಮೇಕಿಂಗ್ ಮಿಷಿನ್ ಒಳಗಡೆ ಹಾಕ್ಬಿಟ್ಟು ನೀವು ಸ್ಟಾರ್ಟಿಂಗ್ ಸ್ಲೋಗಿ ಓಡಿಸ್ಬೇಕು. ಏನಾದರೂ ಆಚೆಗಡೆ ವೇಸ್ಟೇಜ್ ಬರೋದು ಅದು ತಿರ್ಗಾ ನೀವು ಅದೇ ಬಾಲ್ಟಿ ಒಳಗಡೆ ಮಿಷಿನ್ ಒಳಗಡೆ ಹಾಕಿದ್ರೆ ತಿರ್ಗಾ ಬತ್ತಿ ಚೆನ್ನಾಗಿ ಬರುತ್ತೆ ನಿಮಗೆ. ಆಮೇಲೆ ನೀವು ಎದ್ದಬೇಕಂದ್ರೆ ನೀವು ಹುಷಾರಿಗೆ ಎದ್ದಬೇಕು, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಗಾರ್ಗಮ್ ಹಾಕೋದ್ರಿಂದ ನಿಮಗೆ ಬತ್ತಿ ಡ್ಯಾಮೇಜಸ್ ಬರಲ್ಲ, ಸ್ಟ್ರಾಂಗಾಗಿ ಅನ್ಕೊಳ್ಳುತ್ತೆ. ಇನ್ನೊಂದು ವಿಷಯ ಏನಂದರೆ, ನೀವು ಅಗರಬತ್ತಿ ಬಿಸ್ನೆಸ್ಗೆ ಲೈಸೆನ್ಸ್ ಏನೂ ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿಯೇ ನೀವು ಈಸ್ಕೊಂಡು ಒಂದು ಮಿಷಿನಿಂದ ಸ್ಟಾರ್ಟ್ ಮಾಡ್ಬೋದು, ನೀವು ಓಡಿಸ್ಬೋದು. ನಿಮ್ಮ ಅಕ್ಕ ತಂಗಿಂದಿರು, ನಿಮ್ಮ ಮಿಸ್ಸಸ್ ಆಗಲಿ, ನಿಮ್ಮ ತಾಯಿ ಆಗಲಿ, ಅವ್ರು ಓಡಿಸ್ಬಿಟ್ಟು ಚೆನ್ನಾಗಿ ಪ್ರಾಫಿಟ್ ಸಂಪಾದನೆ ಮಾಡ್ಬೋದು. ಈ ಅಗರಬತ್ತಿ ಬಿಸ್ನೆಸ್ ಇಂಡಿಯಾದಲ್ಲಿ 1200 ಕೋಟಿದು ಬಿಸ್ನೆಸ್ ಇರೋದು. ರೆಡಿಯಾಗಿರೋ ಹಸಿ ಬತ್ತಿಯನ್ನು ನೀವು ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಒಣಗಿಸ್ಬಾರ್ದು. ಗಾಳಿಲಿ, ಇಲ್ಲಾಂದರೆ ನೆರಳಲ್ಲಿ, ಇಲ್ಲಾಂದರೆ ಡ್ರೈಯರ್ ಮಿಷಿನ್ ಬರುತ್ತೆ, ಆ ಡ್ರೈಯರ್ ಮಿಷಿನಲ್ಲಿ ಪ್ರಾಪರ್ಲಿ ಡ್ರೈ ಆಗೋ ಥರ ಒಣಗಿಸ್ಬೇಕು.